ನನ್ನ ಸೇಮ್ ಅಶ್ವಿನಿ ಮ್ಯಾಮ್. ಈಗ ಎಲ್ರು ಪಾಪ ಅವ್ರ ಮೇಲೆ ಹೇಳ್ತಾ ಇದ್ದೀರಾ ಅಶ್ವಿನಿ ಮೇಡಮ್ ಅಂತ. ಅವ್ರಿಗಿಂತ ಜಾಸ್ತಿ ರೂಲ್ ಬ್ರೇಕ್ ಮಾಡಿರೋರು ಒಬ್ರು ಅವ್ರೆ. ನಾನು ಅವ್ರು ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಸ್ಪಂದನ ಅವ್ರ ಪಕ್ಕ ಕೂತಿರೋ ಅಶ್ವಿನಿ ಮೇಡಮ್ ಅವರೇ. ಎಲ್ರು ಯಾವ್ದಾರ ಕಠಿಣ ಶಿಕ್ಷೆ ಕೊಡ್ಬೇಕು, ಆದ್ರೆ ಡೈರೆಕ್ಟ್ ಎಲಿಮಿನೇಷನ್ ಮಾಡ್ಬಿಡಿ. ನಮ್ಗಿನ್ನು ಖುಷಿ. ನಂಗ ಒಂದ್ ಗೊತ್ತಾಗತ್ತಿಲ್ಲ, ಈ ಪಿಕ್ಚರ್ ದಾಗ ಹೀರೋ ಮತ್ತ ವಿಲನ್ ಫೈಟ್ ಸೀನ್ ದಾಗ ಪಾಠ ಪಿಟ ಬಡ್ತಾ ಇರ್ತಾರ. ಅವ್ನ ಇವ್ರ ತಿಂಡಿಗೆ ಅಲ್ಲಿ ಕಾಯಿಪಲ್ಯ ಅಂಗಡಿ, ಫುಟ್ಪಾತ್ದಾಗ ಹಚ್ಚಿದವ್ರ ಅಂಗಡಿ ಎಲ್ಲ ಹಿಡಿಸಿ ಬಿಡ್ತಾರ. ಅವ್ರಿಗೆ ರೊಕ್ಕ ಯಾರು ಕೊಡ್ತಾರ? ಅವ್ರು ಬಡ್ತಾ ಇರ್ತಾರು. ಇವ್ರಿಬ್ರು ತಿಂಡಿಗೋಸ್ಕರ ಅವ್ರೆಲ್ಲ ಅಂಗಡಿ ಎಲ್ಲ ಹಿಡಿಸ್ತಾರ. ಹೀರೋಯಿನಿ ದೊಡ್ಡ ಕಿಸ್ಕೊಂಡ ಅಕಡಮ್ ಡಿಂಕೋ ಅಳಿಸ್ಕೊಂಡ್ ಬರ್ತಾಳ, ಬಂಡ ಮುಟ್ಟು ಒಟ್ಟು ಕಿಸ್ ಕೊಡ್ತಾಳ. ಇವ್ರು ಇಲ್ಲಿ ಕಾಯಿಪಲ್ಯ ಅಂಗಡಿ ಅನ್ನೋರ್ ನಿಟ್ ಲಬ ಲಬ ಲಬಲ ಹೋಯ್ಕೊಟ್ಟಾರ. ಇದೇನಂಗಟ್ಟ ಗೊತ್ತಿದ್ರ ನೀವ್ರ ಕಮೆಂಟ್ ಮಾಡ್ರಿಲ್ಲ ಅವ್ರಿಗೆ ರೊಕ್ಕ ಯಾರು ಕೊಡ್ತಾರಂತ. ಇದೊಂದು ನನಗ ಅರ್ಥನ ಆಗಟ್ಟಿಲ್ಲ. ಹೆಣ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮಚ್ಚ ಹ್ಯಾಪಿ ನ್ಯೂ ಇಯರ್. ಬಿಯರ್ ಬಿಯರ್ ಅಲ್ಲ ಕಣಪ್ಪ ಅವಡೆ, ಹ್ಯಾಪಿ ನ್ಯೂ ಇಯರ್. ಇಲ್ಲ ಮಚ್ಚ ಬಿಯರ್ ಕುಡಿತಿಲ್ಲ, ಬರೀ ಕೇಕ್ ಅಷ್ಟೇ. ಹೊಸ ವರ್ಷದ ಶುಭಾಶಯಗಳು. ಏನೋ ಕಸ ಸುಭಾಷ್ ತಗೊಂಡೋದ, ಅವನ್ ಯಾರು? ಲವ್ ಗೋಳಿ ಮಗ್ನೆ, ವರ್ಷ ವರ್ಷ ಹೊಸ ವರ್ಷ. ಮತ್ತಿಗೆ ಕೈ ಎತ್ಬಿಟ್ಟ ಗೋಳಿ, ಅವ್ರ ಮನೇಲಿ ಆರಾಮಾಗಿ ಮಲ್ಕೊಂಡು ನಿಕ್ಕೋನು ಕ್ಯೂಟ್ ನನ್ ಮಗ್ನೆ. ಮತ್ತೆ ಹ್ಯಾಪಿ ನ್ಯೂ ಇಯರ್ ಮಚ್ಚ. ಏನ್ ಗೋಳಿ ಮಕ್ಕಳಪ್ಪ. ನೋಡಿ, ಆ ಕಾರ್ ಮಾಲೀಕ ತನ್ನಿಂದ ಆ ಗಾಡಿ ಕೆಳಬಿದ್ದಂದು ಕಾರಣಕ್ಕೆ ಕಾರಿಂದ ಇಳಿದು ಬಂದವರಿಗೆ ಹೆಲ್ಪ್ ಮಾಡ್ತಿದ್ದ ನೋಡಿ. ಇದು ಸಂಸ್ಕಾರ ಅಂತ. ಇಂಥ ವ್ಯಕ್ತಿತ್ವ ಎಲ್ಲರಿಗೂ ಇಪ್ಪುದಿಲ್ಲ. ಸೀರಿಯಸ್ಲಿ ಹೇಳಬೇಕಾದ್ರೆ ಆ ಮಾಲೀಕನಿಂದ ಒಂದ್ ಎಳ್ನೀರ್ ಕರ್ಕೊಂಬಿಟ್ಟು ಕುಡ್ದು ಬಿಡೋಣ. ಏನ್ ಮಾಡ್ತಾ ಇದೀಯಪ್ಪ? ಅಣ್ಣ ಒಂದ್ ಎಳ್ನೀರ್ ಕೆಡ್ಕೊತಾ ಇದೀನಿ ಅಣ್ಣ. ಎಳ್ನೀರ್ ಯಾಕೆ ಕೆಡುತ್ತೀಯೋ? ಮರನೇ ಕೆಡುಕ್ಯ. ಮರ ಕೆಡಿದ್ರೆ ಇನ್ನೂ ಚೆನ್ನಾಗ್ ಸಿಕ್ಕ ಎಳ್ನೀರು ನಿನಗೆ. ಅವನು ಇಲ್ಸಲ್ಲ ಗಾಡಿ ಎಲ್ಲ. ಸರ್ ನಾಯಿ ಬೆಲೆ 100 ಕೋಟಿ ವರ್ತ್ ಸರ್. ಕೂತ್ಗಳಲ್ಲಿ ಇಲ್ಲಿ ಗಾಬ್ರಿಗೆ ಸರ್ ಎಲ್ಲ ಪಟಾಕಿ ಸಬ್ದು ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಯಾಕಂದ್ರೆ ನಾನು ಏನ್ ಮಾಡಿದ್ರು ಸುದ್ದಿ ಆಗುತ್ತೆ. ನಾನು ಶಿಶು ಮಾಡಿದ್ರು ಸುದ್ದಿ ಮಾಡ್ತೀನಿ. ಆ ಕೆಪಾಸಿಟಿ ನಾನು ಒಬ್ಬನಿಗೆ ಇರೋದು. ಎಲ್ಲರೂ ಖರ್ಚು ಮಾಡಿ ಪ್ರಮೋಷನ್ ಮಾಡ್ತಾರೆ. ನಾನು 0 ರೂಪೀಸಲ್ಲಿ ಆಟ ಆಡ್ತೀನಿ. ಇವಾಗ ಆಲ್ಬಮ್ ಸಾಂಗು ಅವ್ರು ಈಗ ತಾನೇ ಜಸ್ಟ್ ಕೇಳಿದ್ರು. ನಾನು 0 ರೂಪೀಸಲ್ಲಿ ಮಾಡ್ತೀನಿ ಅಂತೆ. ಅಂದ್ರೆ ಬೇರೆಯವರು ಎಲ್ಲದಕ್ಕೂ ಪೇ ಮಾಡ್ಬೇಕು. ಒಂದು ಆಕ್ಟರ್ಗೂ ಪೇ ಮಾಡ್ಬೇಕು, ಮಾಡೆಲ್ಗೂ, ಎಲ್ಲಾರ್ಗೂ ಪೇ ಮಾಡ್ಬೇಕು. ಕಾಂಟ್ಯಾಕ್ಟ್ ಆತರ ಇದೆ. ನನಗೆ ಹೆಲಿಕಾಪ್ಟರ್ಗೂ ಫ್ರೀ ಕೊಡ್ತಾರೆ. ಅಷ್ಟೆಲ್ಲ ಮೀಟ್ರ್ ಇಲ್ಲ ಬಿಡು. ಮೀಟ್ರ್ ಇಲ್ಲ. ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದಳಮ್ಮ ಇದು ಪಾಪ ಮಗು. ಯಾಕೆ ಗೋಳಿ ಮಗ ತಳ್ಳಿದ್ವಿ.
ಈಗ ಇದು ಟೀಸರ್ ನೋಡಿದ್ವಲ್ಲ ಸರ್, ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ. ಇಲ್ಲ ಲೈಟ್ ಹಾಕಿದೀವಿ ಸರ್ ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್. ಅದನ್ನ ಹೇಳಿ ಕತ್ತಲೆ ಶೂಟ್ ಮಾಡ್ಯಾರ ಅಂದ್ರೆ ಒಂದು ರಾತ್ರಿಯ ಕತೆ, ಆದ್ರೆ ಬಾಳ್ ರಾತ್ರಿ ಶೂಟ್ ಮಾಡಿದಿರಿ. ಒಂದ್ ರಾತ್ರಿ ಶೂಟ್ ಮಾಡಕ್ ಆಗಲ್ಲ, ಸಾಧ್ಯ ಇಂಟರ್ವ್ಯೂ 1 hour ಶೂಟ್ ಮಾಡ್ತೀರಾ ನೀವು, ಅರ್ಧ ಗಂಟೆ ಬರೋದು ಸರ್. ಒಂದ್ ರಾತ್ರಿಗೆ ಎಷ್ಟು ದೋಸ್ತ, ನಾವು ಹಿಂಗಾದ್ರ ಜೀವನದಾಗ ಸತ್ರು ಉದ್ದಾರ ಆಗುದಿಲ್ಲ. ಏನ್ ಮಾಡಾಗೈತಿವ್ ನಾವು? ಮುಂಜಾನೆ ಸಂಜೆ ತನ ನಿನಗೆ ರೀಲ್ ಶೇರ್ ಮಾಡುದು, ನೀನ್ ನನಗೆ ರೀಲ್ ಶೇರ್ ಮಾಡುದು. ಮೊದಲು 1.5 GB ಡಾಟಾ ಇದ್ದಾಗ ಕೋಮಕ್ ಹೋಗಿರೋ ಡೆಡ್ ಬಾಡಿಗಳು ಗತೆ ಮನೆಗೆ ಬಿದ್ದಿರ್ತಿದ್ವಿ. ಅಂಬಾನಿ ಅನ್ಲಿಮಿಟೆಡ್ 5G ಡಾಟಾ ಕೊಟ್ಟಾಗಿಂದ ಬೋರೆ ಬಳ್ಕೊಂಡಿರೋ ಹೆಣಗಳು ಎದ್ದ ಮನ್ಯಾಗ ಬಂದು ಕುಂತೋಳಂಗಾಗೈತಿ. ಅವು ಬದುಕಿರ್ತಾವು, ಇವು ಸತ್ತಿರ್ತಾವ. ಅಲ್ಲ, ಇನ್ನೊಂದ್ 4-5 ವರ್ಷ ಕಳೀತಂತಂದ್ರ ಮದ್ವೆ ವಯಸ್ಸ ಬರ್ತಾ. ನಾವೇ ನಮಗೆ ಹೆಣ್ಣು ಕೊಡು ಮಾವ, ಏನ್ ಕೆಲಸ ಮಾಡ್ತೀಯ ಅಂತಂದು ಕೇಳಿದ್ರ ಏನ್ ಹೇಳುದು? ಈ ದಿನ ನಮ್ ದೋಸ್ತು ರೀಲ್ಸ್ ಕಳಿಸ್ತಿರ್ತೀನ್ರಿ ಅಂತ ಹೇಳ್ತೀಯಾ? ಇನ್ಸ್ಟಾಗ್ರಾಮ್ ಒಳಗೆ ಹುಡುಗಿ ಅಂದಾಗಿದ್ರು ಮೆಸೇಜ್ ಹಾಕಿ ಪಟ್ಟನ ರಿಪ್ಲೈ ಮಾಡಿಸ್ಕೊಳ್ಳುವಂತ ಟ್ಯಾಲೆಂಟ್ ಐತೆ ಅಂತ ಹೇಳ್ಕೊತೀಯ? ಅದು ಬಿಟ್ಟೆ ಇಲ್ರಿ 4-5 ಹುಡುಗಿಯರ್ನ ಅದೇ ಟೈಮ್ ಕಾಲ್ ಮೆಸೇಜ್ ಮಾಡ್ಕೊಂತ ಮೇಂಟೈನ್ ಮಾಡುವಂತ ಕೆಪಾಸಿಟಿ ಐತೆ ಅಂತ ಹೇಳ್ಕೊತೀಯ? ಅದನ್ನು ಬಿಟ್ಟ ಸಂಜೆ ಆತಂದ್ರ 50-100 ಹಾಲೆಲೆ ಹಾಕಿಸ್ಕೊಂಡು ದೋಸ್ತನ ಜೊತೆ ಎಣ್ಣೆ ಹೊಡ್ಯಾಕ ಹೋಗ್ತೀನಿ ಅಂತಂದು ಹೇಳ್ತೀಯ? ದೋಸ್ತ, 3 ಮಂದಿ ಬ್ಯಾಸರಾದ್ರೂ ಚಿಂತಿಲ್ಲ, ತಂದೆ ತಾಯಿ ವಜ್ಜಾಗುದ್ ಬೇಡ. ನನ್ನ ಮಗ ಇಂಥ ಕೆಲಸ ಮಾಡ್ತಾನ್ರಿ ಅಂತಂದು ಖುಷಿಯಿಂದ ಹೇಳ್ಕೊಳ್ಳುವಾಗಿ ಬದುಕಿ ಬಿಡೋಣ ಅಷ್ಟೇ. ಆಮೇಲೆ ಸೀಸನ್ 1 ಇಂದ 12 ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದಿದೆ. ಆಮೇಲೆ ಸೀಸನ್ 1 ಇಂದ 12 ನನ್ನಷ್ಟು ಯಾರು ಫೇಮಸ್ ಆಗಿ ಚಾನ್ಸೇ ಇಲ್ಲ. ಗೆದ್ದವ್ರು ಈ ಸೀಸನ್ ಗೆದ್ದವ್ರಿಗಿಂತ ಫೇಮಸ್ ಆಗ್ಬಿಟ್ಟಿದೀನಿ, ಇನ್ನೂ ಆಗ್ತೀನಿ. ತೋರಿಸ್ತೀನಿ ಜನದ ಕ್ರೌಡು. ಗೆದ್ದವ್ರು ಬಂದಾಗ ಜಾಸ್ತಿ ಬರ್ತಾರ, ಪೇಮೆಂಟ್ ಅವ್ರು ಜಾಸ್ತಿ ಆಗುತ್ತಾ, ನನ್ ಜಾಸ್ತಿ ಆಗುತ್ತಾ? ಅವ್ರಿಗೆ ಕ್ರೌಡ್ ಜಾಸ್ತಿ ಬರ್ತಾರ, ನನಗೆ ಕ್ರೌಡ್ ಜಾಸ್ತಿ ಬರ್ತಾರ. ನಾನು ಕ್ರೌಡ್ ಪುಲ್ಲರ್ ಅಂತಾನೆ ಅವಾರ್ಡ್ ತಗೊಂಡಿದ್ದೀನಿ, ಮೀಡಿಯಾ ಪುಲ್ಲರ್ ಅಂತಾನೆ ಅವಾರ್ಡ್ ತಗೊಂಡಿದ್ದೀನಿ. ನನ್ನಷ್ಟು ನನಗೆ ಕಾಂಪಿಟೇಟರ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಪೇಮೆಂಟ್ ವಿಷಯ ಆಗಲಿ, ಜನ ಸೇರಿಸೋ ವಿಷಯ ಆಗಲಿ, ಮೀಡಿಯಾ ಕರ್ಸೋ ವಿಷಯ ಆಗಲಿ, ನಾನು 0 ರೂಪೀಸಲ್ಲಿ 300 ಚಾನಲ್ ತರಿಸ್ತೀನಿ ಒಂದು ದಿವಸಕ್ಕೆ. ಇದು ನನ್ನ ಕೆಪಾಸಿಟಿ. ನೋ ಕಾಮೆಂಟ್ಸ್. ಇಲ್ಲ ಸರ್. चलो गाओ गाओ, फिर से गाओ ये वाली लाइन.